ನಮಸ್ಕಾರ. ಇತ್ತೀಚೆಗೆ ಬ್ರೇಕಿಂಗ್ ನ್ಯೂಸ್ ಆಗಿದೆ. ಪೋಟಿ ಇರುವುದು ನನಗೆ ರವಿಕುಮಾರ್ಗೆ ಅಂತ ಏನು ನಮ್ಮ ಕ್ಷೇತ್ರದ ನಾಯಕರು ಹೇಳಿದ್ದಾರೆ, ಅದರ ಬಗ್ಗೆ ಮಾತಾಡಲು ಇಚ್ಛಿಸ್ತೇನೆ. ಇವತ್ತು 224 ಕಾನ್ಸ್ಟಿಟ್ಯೂನ್ಸಿ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿ 224 ಕಾನ್ಸ್ಟಿಟ್ಯೂನ್ಸಿಗಳು, ವಿಧಾನಸಭಾ ಕ್ಷೇತ್ರಗಳು. ಆ ಕ್ಷೇತ್ರಗಳಲ್ಲಿ ಯಾವುದರಲ್ಲಾದ್ರೂ ಫಸ್ಟ್ ಕ್ಯಾಂಡಿಡೇಟ್ ಡಿಕ್ಲೇರ್ ಆಗಿರೋದು ಅಂತಂದ್ರೆ ಅದು ಶಿಡ್ಲಘಟ್ಟ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ಶಿಡ್ಲಘಟ್ಟದ ಜನ ಯಾವ ರೀತಿ ಪ್ರಜ್ಞಾವಂತಿರು ಅನ್ನೋಂಥ ಪ್ರತಿಯೊಂದು ಎಲೆಕ್ಷನ್ ಅಲ್ಲೂ ತೋರಿಸ್ತಾ ಇದ್ದಾರೆ. ಅವರಿಗೆ ಸಿಲ್ಕ್, ಮಿಲ್ಕ್ ಮತ್ತೆ ಗೋಲ್ಡ್ ಇದಕ್ಕೆ ಪ್ರಸಿದ್ಧಿ ಆಗಿದ್ದಾರೋ ಅದೇ ರೀತಿ ತಾವು ತಮ್ಮ ಜನಪ್ರತಿನಿಧಿ ಆಗಿರಬೇಕು, ಯಾರನ್ನ ಆಡಿಸ್ಬೇಕು ಅನ್ನೋವಂಥ ಪ್ರಜ್ಞೆ ಅವ್ರಿಗಿದೆ. ಇನ್ನೊಂದು, ಇಡೀ 224 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾವತ್ತಾದ್ರೂ ಎಲ್ಲಾದ್ರೂ ಯಾವ ಕ್ಷೇತ್ರದಲ್ಲಾದ್ರೂ ಅವರೇ ದುಡ್ಡು ಕೊಟ್ಟು ಜನಪ್ರತಿನಿಧಿ ಗೆಲ್ಸಿರೋ ಅಂತ ಎಕ್ಸಾಂಪಲ್ ಎಲ್ಲಾದ್ರೂ ಇದ್ರೆ ಅದು ಶಿಡ್ಲಘಟ್ಟ ತಾಲೂಕು. ಇಂಥ ಪ್ರಜ್ಞಾವಂತ ಮತದಾರರ ಮುಂದೆ ಆ ಪೋಟಿ ಇರೋದು ನನಗೆ ಅವರಿಗೆ ಅಂತ ಹೇಳಿದ್ರೆ ನಿನ್ಗೆ ಯಾಕೆ ಇಷ್ಟು ಆತರ ಪಡೋ ಅಂತ ಅವಶ್ಯಕತೆ ಇಲ್ಲ. 2 ವರ್ಷ ಇದೆ. ಈ ವರ್ಷ ಇನ್ನೇನು ಮುಗಿತು, ಜೂನ್ ಇದೆ, 1.5 ವರ್ಷ ಇದೆ. ಜನ ಆ ಟೈಮಲ್ಲಿ ನಿರ್ಧಾರ ಮಾಡ್ತಾರೆ. ಮತ್ತೆ ಇದೆಲ್ಲ ನೋಡ್ತಾ ಇದ್ರೆ ಶಿಸ್ತು ಇಲ್ಲದ ಪಕ್ಷ ಯಾವ್ದಾದ್ರು ಇದ್ರೆ, ರಾಷ್ಟ್ರೀಯ ಪಕ್ಷಗಳಾಗ್ಬೋದು, ಪ್ರಾದೇಶಿಕ ಪಕ್ಷಗಳಾಗ್ಬೋದು, ಅದು ಕಾಂಗ್ರೆಸ್ ಅಂತ ಹೇಳ್ಬೋದು. ಯಾಕಂದ್ರೆ ಒಬ್ರು ಹೇಳ್ತಾರೆ ನನ್ಗೆ ಯಾರೋ ಹೇಳ್ಬಿಟ್ಟಿದ್ದಾರೆ ನಾನೇ ಕ್ಯಾಂಡಿಡೇಟ್ ಅಂತಾರೆ, ಅವ್ರಿಗೇನೋ ಒಳ್ಳೆ ಎಲ್ಲ ಬೇರೆ ಜಾಗ ಕೊಡಿಸ್ತೀನಿ ಅಂತಾರೆ. ಇನ್ನೊಬ್ರು ಹೇಳ್ತಾರೆ ನಾನು ಕ್ಯಾಂಡಿಡೇಟ್, ಪೋಟಿ ಇರೋದು ನನಗೆ ಅವರಿಗೆ ಅಂತ. ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಇಟ್ಕೊಂಡು ಇವ್ರು ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡ್ಕೊಂಡು ಇದಕ್ಕೆ ಹೋದ್ರೆ ಇವರು ಶಿಸ್ತು ಈ ಪಾರ್ಟಿಯಲ್ಲಿ ಹೇಗಿದೆ? ಅದಕ್ಕೆ ನಾನು ಸಹ ಈ ಕ್ಷೇತ್ರದಲ್ಲಿ ಬಹಳಷ್ಟು ವರ್ಷಗಳಿಂದ, ದಶಕಗಳ ಕಾಲದಿಂದ ಕೆಲಸ ಮಾಡಿದ್ದೀನಿ. ನಮಗೂ ಸರ್ಕಾರ ಇದ್ದಾಗ ನಾನು ಕ್ಯಾಂಡಿಡೇಟ್ ಆಗಿದ್ದೆ, ನನ್ನ ಶ್ರೀಮತಿ ಅವರು ಕ್ಯಾಂಡಿಡೇಟ್ ಆಗಿದ್ರು. ಸೊ ನಾವು ಯಾವತ್ತೂ ಈ ರೀತಿ ಮಾತಾಡೋದು ಕೇಳೇ ಇಲ್ಲ. ನಾವು ಆಗ್ಲೂ ಸಹ ಅಧಿಕಾರಿಗಳ ಕೈ ಕಾಲು ಇಟ್ಕೊಂಡು ಕೆಲಸ ಮಾಡಿದ್ವಿ. ಇವತ್ತು ಅದೇ ವಿಶ್ವಾಸ ಅಧಿಕಾರಿಗಳಲ್ಲೂ ಇದೆ, ಜನಗಳಲ್ಲಿ. ಇವತ್ತು ನಾನು ಯಾವುದೇ ಊರಿಗೆ ಹೋದ್ರೂ ಸಹ ಆ ನಿಟ್ಟಿನಲ್ಲಿ ಜನ ರೆಕಗ್ನೈಸ್ ಮಾಡ್ತಾರೆ, ನಮ್ಗೆ ಆ ಹೆಲ್ಪ್ ಮಾಡಿಸ್ರಿ, ಈ ಹೆಲ್ಪ್ ಮಾಡಿದ್ರಿ ಅಂತ. ಈ ರೀತಿ ಜನಗಳು ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು, ಪ್ರಜೆಗಳು ಆಯ್ಕೆ ಮಾಡಬೇಕೇ ವಿನಃ ನಾವು ಹೇಳಿದ್ರೆ ಅದು ದುರಾಂಕಾರದ ಪರಮಾವಧಿ ಅಂತ. ಮುಂದಿನ ದಿನಗಳಲ್ಲಿ ಕಡಿಮೆ ಮಾಡಿ ಸೇವೆ ಮಾಡಿ. ಸರ್ಕಾರ ಇದೆ, ಇಬ್ರು ಜಗಳ ಆಡ್ತಾ ಇದೆ, ನಾನು ಹೆಚ್ಚೋ ನೀನ್ ಹೆಚ್ಚೋ, ನಾನು ಚೀಫ್ ಮಿನಿಸ್ಟರ್ ಹತ್ರ ಹೋಗ್ತೀನಿ, ನಾನು ರಾಜ್ಯಾಧ್ಯಕ್ಷ ಹತ್ರ ಹೋಗ್ತೀನಿ ಅಂತ ಹೇಳಿ ಇದು ಮಾಡ್ತಾ ಇದ್ದೀರಾ. ಇವತ್ತು ಸರ್ಕಾರ ಇದೆ, ಏನಾದ್ರು ಜನಕ್ಕೆ ಉಪಯೋಗ ಅಂತ ಕೆಲಸಗಳು ಮಾಡಿ ಅಂತ ನಾನು ಅವರಲ್ಲಿ ಮನವಿ ಮಾಡ್ತೀನಿ. ನಮ್ಮ ಶಿಡ್ಲಘಟ್ಟ ಕ್ಷೇತ್ರದ ಪ್ರಜೆಗಳು, ಯಾರ ಮತದಾರ ಪ್ರಭುಗಳಿದಾರಲ್ಲ, ಅವಳ ಪ್ರಜ್ಞಾವಂತರು, ಅವರು ಯಾವ ಟೈಮಲ್ಲಿ ಯಾರನ್ನ ಸೆಲೆಕ್ಟ್ ಮಾಡ್ಬೇಕು ಮಾಡ್ತಾರೆ. ಅದು ಸ್ವಲ್ಪ ತಾಳ್ಮೆ ಇರಲಿ ಅಂತ ನಾನು ಈ ಮೂಲಕ ನಮ್ಮ ನಾಯಕರಿಗೆ ಒಂದು ಮನವಿನೋ ಎಚ್ಚರಿಕೆನೋ ಎರಡರಲ್ಲೂ ಯಾವ್ದಾದ್ರು ತಗೊಬೋದು ಅವರು ಕೊಡ್ತಾ ಇದ್ರು.